ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೋನು ರಾಜ್ ಮಿನಿ ವ್ಲಾಗ್ಸ್. ಇವತ್ತು ನಾವು ಊರಿಗೆ ಬಂದಿದ್ವಿ. ನಮ್ಮ ಮನೆಯಲ್ಲಿ ಹುಗ್ಗಿ ಮಾಡ್ತಾಯಿದ್ದಾರೆ. ನೈವೇದ್ಯಕ್ಕೆ ಬೇಗನೆ ಹುಗ್ಗಿ ಯಾವ ರೀತಿ ಮಾಡೋದು ಅಂಥೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಬನ್ನಿ ವಿಡಿಯೋನ ನೋಡೋಣ. ನಮಗೆ ಏನಾದರೂ ನೈವೇದ್ಯಕ್ಕೆ ಬೇಗ ಹುಗ್ಗಿ ಬೇಕು, ಏನಾದರೂ ಸ್ವೀಟ್ ಎಮರ್ಜೆನ್ಸಿಗೆ ಬೇಕಂದರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ನೋಡಿ, ಹುಗ್ಗಿ ರವನ ನಾನು ವಾಶ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕಡಲೆಬೇಳೆ ಮತ್ತು ಹುಗ್ಗಿ ರವನ ವಾಶ್ ಮಾಡಿಕೊಂಡು ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ನೀರು ಕುಡಿಯೋ ಗ್ಲಾಸಲ್ಲಿ 1.5 ಲೋಟದಷ್ಟು ನಾನು ಹುಗ್ಗಿ ರವೆ ಮತ್ತು 1/4 ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ. ನೋಡಿ, ನೀರನ್ನು ಕೂಡ 2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು 2.5 ಗ್ಲಾಸಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಸ್ವಲ್ಪ ಆಯಿಲು ಈ ರೀತಿ ಹಾಕೋದ್ರಿಂದ ನಾನು ಅದನ್ನು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ. ಲಿಡ್ಡನ್ನು ಕ್ಲೋಸ್ ಮಾಡೋಣ. ಕುಕ್ಕರಲ್ಲಿ ಬೇಗ ಆಗುತ್ತೆ, ಹಾಗಾಗಿ ನೋಡಿ ಕುಕ್ಕರಲ್ಲಿ ಹುಗ್ಗಿನ ಮಾಡ್ತಾಯಿದ್ದೀವಿ. 2ರಿಂದ 3 ವಿಸಲ್ ಆದರೆ ಆಯಿತು. ನಮಗೆ ಎಮರ್ಜೆನ್ಸಿಗೆ ಹುಗ್ಗಿ ಮಾಡ್ಕೊಳ್ಬೇಕಂತಂದರೆ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪ ಬೆಲ್ಲನ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಕೊಳ್ಳೋಣ. ನೋಡಿ, ಈ ಕಡೆ ನಾವು ಬೇಳೆ ಮತ್ತು ಹುಗ್ಗಿ ರವೆ ಹಾಕ್ಕೊಂಡಿದ್ವಲ್ಲ, ಆಗಿದೆ, 3 ವಿಸಲ್ ಆಗಿದೆ. ತೋರಿಸ್ತೀನಿ ನೋಡಿ, ಓಪನ್ ಮಾಡಿ ನೋಡಿ, ಆಗಿದೆ. 3/4% ಬೆಂದಿದೆ ಹುಗ್ಗಿ ರವೆ. ಇನ್ನು 1/4% ಎಲ್ಲ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ, ಬೇಗ ಆಗೋಗುತ್ತೆ. ನಾವು ಹುಗ್ಗಿ ಏನಾರ ಮಾಡೋಕ್ಕೆ ಹೋದ್ವಿ ಅಂತಂದರೆ ಅದು ಎಷ್ಟು ಲೇಟ್ ಆಗುತ್ತೆ ಅಂದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಕೂಡ ಆಗುತ್ತೆ. ಇದು 10 ನಿಮಿಷದಲ್ಲಿ ನಾವು ಬೇಗನೆ ಹುಗ್ಗಿ ಮಾಡ್ಕೊಳ್ಬೋದು ಕುಕ್ಕರಲ್ಲಿ. ಇವಾಗ ಇದು ಸ್ವಲ್ಪ ಸೈಡ್ ಇಡೋಣ. ಬೆಲ್ಲನ ನೋಡಿ, ಬೆಲ್ಲ ಪಾನಕ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಇದು ಕುದಿ ಬರೋವರೆಗೂ ನಾವು ಕಾಯಬೇಕು. ನೋಡಿ, ಬೆಲ್ಲದ ಪಾನಕ ಆಗ್ತಾಯಿದೆ, ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಬೆಲ್ಲ ಕರಗಬೇಕು, ಅಲ್ಲಿವರೆಗೂ ಸ್ವಲ್ಪ ಆಡ್ಕೊಳ್ಳೋಣ. ಇದಾದಮೇಲೆ 1/4 ಲೀಟ್ರದಷ್ಟು ನಾನು ಹಾಲನ್ನು ತಗೊಳ್ತೀನಿ. ನೋಡಿ, ಒಂದು ಕಡೆ ಹಾಲನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಾನು ಹಾಲನ್ನು ಕೂಡ ಒಂದು ಸೈಡ್ ಇಟ್ಟಿದ್ದೀನಿ. ಈ ಕಡೆ ಬೆಲ್ಲದ ಪಾನಕ ಕೂಡ ಆಯಿತು. ನೋಡಿ, ಈ ಜರಡಿ ತಗೊಂಡು ನಾನು ಬೆಲ್ಲದ ಪಾನಕನ ಈ ರೀತಿ ಸೋಲ್ಸ್ಕೋಬೇಕು. ಯಾಕಂತಂದರೆ ಸ್ವಲ್ಪ ಏನಾದರೂ ಕಸ ಇದ್ದರೆ ಎಲ್ಲ ಜರಡಿಯಲ್ಲಿ ಇರುತ್ತೆ. ಹಾಗಾಗಿ ನೋಡಿ, ಪಾನಕನೆಲ್ಲ ಸೋಸಿದ್ದಾಯಿತು. ಇವಾಗ ಈ ಪಾನಕದಲ್ಲಿ ನಾವು ಏನು ಬೇಯಿಸ್ಕೊಂಡಿದ್ದೀವಲ್ವ, ಹುಗ್ಗಿ ರವೆ ಮತ್ತು ಕಡಲೆಬೇಳೆ, ಅವೆರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 10 ನಿಮಿಷದಲ್ಲಿ ನಾವು ಕೂಡ ಹುಗ್ಗಿನ ಬೇಗನೆ ಮಾಡ್ಕೊಳ್ಬೋದು. ನೈವೇದ್ಯಕ್ಕೆ ಹುಗ್ಗಿ ಏನಾರು ಬೇಕಂತಂದರೆ ನಮಗೆ ಲೇಟ್ ಆಗುತ್ತೆ. ಹಾಗಾಗಿ ಕುಕ್ಕರಲ್ಲಿ ಈ ರೀತಿ ಮಾಡಿಕೊಂಡ್ರೆ 10 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಶುಂಠಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ ನಾನು. ಅದನ್ನು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಹುಗ್ಗಿ ರವೆ ಸ್ವಲ್ಪ ಶುಂಠಿ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವಾಗ ಒಣ ಕೊಬ್ಬರಿ ನೋಡಿ, ಒಣ ಕೊಬ್ಬರಿ ತುರಿದಿದ್ವಿ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಒಣ ಕೊಬ್ಬರಿ ಪೌಡ್ರನ್ನ. ಅದನ್ನು ಕೂಡ ಎಲ್ಲವನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನೂ ಕೂಡ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಪಟಾಪಟ ಅಂಥೇಳಿ ಈಸಿ ಮೆಥಡಲ್ಲಿ ಹುಗ್ಗಿನ ಮಾಡ್ಕೊಳ್ಬೋದು. ನೋಡಿ, ಶುಂಠಿ ಸೊಪ್ಪು, ಆಮೇಲೆ ಗೋಡಂಬಿ, ದ್ರಾಕ್ಷಿ, ಒಣ ಕೊಬ್ಬರಿ, ಇನ್ನೆಲ್ಲ ಹಾಲು, ಇನ್ನೆಲ್ಲ ಆ್ಯಡ್ ಮಾಡಬೇಕು.
ಇವಾಗ ಹಾಲು ಸ್ವಲ್ಪ ತಣ್ಣಗಾದಮೇಲೆ ಹಾಲನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-3 ಮಿನಿಟು ಬಿಟ್ಟು ಇವಾಗ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹಾಲು ಸ್ವಲ್ಪ ಬಿಸಿ ಆದಮೇಲೆ ಹಾಕಬೇಡಿ, ಸ್ವಲ್ಪ ತಣ್ಣಗಾದಮೇಲೆ ಬೆಚ್ಚಗಿದ್ದಾಗ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಕೂಡ ಆ್ಯಡ್ ಮಾಡಿಕೊಂಡು ಬಾಳೆಹಣ್ಣು ಬೇಕಿದ್ದರೆ ನಾವು ಬಾಳೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬಾಳೆಹಣ್ಣನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ. ಬೇಕಿದ್ದರೆ ಶೇಂಗಾ ಕೂಡ ನಾವು ಹುರಿದ್ಬಿಟ್ಟು ಹಾಕ್ಕೊಳ್ಬೋದು. ಶೇಂಗಾ ಮತ್ತು ಬಾಳೆಹಣ್ಣು ಸ್ಕಿಪ್ ಮಾಡಿದ್ದೀನಿ, ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಹಾಲನ್ನು ಹಾಕಿದ ಮೇಲೆ ಒಂದು 3-4 ಮಿನಿಟು ನಾವು ಮೀಡಿಯಮ್ ಸಿಮ್ ಇಟ್ಟು ಮಾಡ್ಕೊಳ್ಬೇಕು ನೋಡಿ. ಎಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2-3 ಮಿನಿಟು ಬಿಡಬೇಕು. ಹುಗಿ ಎಲ್ಲ ಬೆಂದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಮರ್ಜೆನ್ಸಿಗೆ ಈಸಿ ಮೆಥಡಲ್ಲಿ ಇದೆ. ನಾವು ಹುಗ್ಗಿ ರವನ ನೈಟ್ ನೆನೆದ್ಬಿಟ್ಟು ಬೆಳಗ್ಗೆ ಮಾಡಿ ಅದನ್ನೆಲ್ಲ ಮಾಡೋದಕ್ಕಿಂತ ಈ ರೀತಿ ಪಟಾಪಟ ಅಂಥೇಳಿ ಬೇಗ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ. ಸೂಪರಾಗಿ ಬಂದಿದೆ. ಹುಗ್ಗಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಹುಗ್ಗಿ ತುಂಬಾ ಇಷ್ಟ ಆಗುತ್ತೆ ನೋಡಿ. ಆಗಿದೆ ಇವಾಗ. ಎಷ್ಟು ಸುಲಭವಾಗಿ ಬೇಗನೆ ಆಗೋಗುತ್ತೆ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊತೀನಿ ನೋಡಿ. ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.